ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾದ 5 ವರ್ಸ್ಟ್ ಪ್ರೋಟೀನ್ ಸೋರ್ಸಸ್. ಮೊದಲನೇದು ಪ್ರೊಸೆಸ್ಡ್ ಮೀಟ್, ಅಂದ್ರೆ ಈ ಸಾಸೇಜಸ್ ಅಥವಾ ಸಲಾಮಿ ಈ ತರದ್ದು. ಅದ್ರಲ್ಲಿ ಪ್ರೋಟೀನ್ ಇರುತ್ತೆ ಹೌದು, ಆದ್ರೆ ಅದರ ಜೊತೆಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸೋಡಿಯಂ ಮತ್ತೆ ಅನ್ಹೆಲ್ತಿ ಫ್ಯಾಟ್ ಇರುತ್ತೆ. ಎರಡನೇದು ಪೀನಟ್ ಬಟರ್. ಪೀನಟ್ ಬಟರ್ ತುಂಬಾ ಟೇಸ್ಟಿ ಆಗಿರುತ್ತೆ ಹೌದು, ಆದ್ರೆ ಅದರಲ್ಲಿ ಪ್ರೋಟೀನ್ ಗಿನ್ನ ನಿಮ್ಗೆ ತುಂಬಾ ಬರೀ ಫ್ಯಾಟೇ ಇರುತ್ತೆ. ಮೂರನೇದು ಈ ಕಾರ್ನ್ಫ್ಲೇಕ್ಸ್ ಅಥವಾ ಈ ಸೋ ಕಾಲ್ಡ್ ಪ್ರೋಟೀನ್ ಸೀರಿಯಲ್ಸ್. ಇದು ಮಾರ್ಕೆಟಿಂಗ್ ಹೈಪ್ ಅಲ್ಲದೆ ಇನ್ನೇನು ಅಲ್ಲ. ಅದರಲ್ಲಿ ಶುಗರ್, ಕಾರ್ಬೋಹೈಡ್ರೇಟ್ ಬಿಟ್ಟು ವೆರಿ ಬೇರ್ ಮಿನಿಮಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಅದು ಯಾವುದಕ್ಕೂ ಸಹ ಯೂಸ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಈ ಪ್ರೋಟೀನ್ ಕುಕೀಸ್ ಮತ್ತೆ ಪ್ರೋಟೀನ್ ಸ್ನಾಕ್ಸ್ ಕೇಳೋದಕ್ಕೆ ತುಂಬಾ ಹೆಲ್ದಿ ಅನ್ಸುತ್ತೆ, ಬಟ್ ಅದರಲ್ಲಿ ಏನೂ ಇರಲ್ಲ, ಬರೀ ಶುಗರ್ ಆಲ್ಕೋಹಾಲ್ ತುಂಬಿರ್ತಾರೆ. ಇನ್ನು ಅದರಲ್ಲಿ ಇರೋ ಪ್ರೋಟೀನ್ ಕ್ವಾಲಿಟಿ ಎಷ್ಟು ಕಮ್ಮಿ ಇರುತ್ತೆ ಅಂದ್ರೆ ಅದನ್ನ ನಿಮ್ ಬಾಡಿ ಸರಿಯಾಗಿ ಅಬ್ಸಾರ್ಬ್ ಸಹ ಮಾಡಲ್ಲ. ಇನ್ನು ಕೊನೆಯದಾಗಿ ಫ್ರೈಡ್ ಪ್ರೋಟೀನ್ ಸೋರ್ಸಸ್, ಅಂದ್ರೆ ಈ ಚಿಕನ್ ಕಬಾಬ್ ಅಥವಾ ಫ್ರೈಡ್ ಪನ್ನೀರ್ ಈ ತರದ್ದು. ಒಂದ್ಸಲ ನೀವು ಡೀಪ್ ಫ್ರೈ ಮಾಡಿದಾಗ ಅದರಲ್ಲಿರೋ ಪ್ರೋಟೀನ್ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೆ. ಅದರ ಜೊತೆಗೆ ಇದರಲ್ಲಿ ತುಂಬಿರೋ ಎಣ್ಣೆಯಿಂದ ಅದು ಮೋರ್ ಆಫ್ ಅ ಜಂಕ್ ಆಗುತ್ತೆ ಹೊರತು ಫ್ಯೂಯಲ್ ಆಗೋದಿಲ್ಲ. ಸೊ ನೀವು ನಿಮ್ಮ ನ್ಯೂಟ್ರಿಷನ್ ಬಗ್ಗೆ ಸೀರಿಯಸ್ ಆಗಿದ್ರೆ ಈ ಸೋರ್ಸಸ್ ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಹೋಲ್ ಫುಡ್ ಸೋರ್ಸಸ್ ಮತ್ತೆ ಹೈ ಕ್ವಾಲಿಟಿ ಪ್ರೋಟೀನ್ ಸೋರ್ಸಸ್ ನ ಚೂಸ್ ಮಾಡಿ. ಇನ್ನು ನಿಮ್ಮ ನ್ಯೂಟ್ರಿಷನ್ ಅಥವಾ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅದನ್ನೆಲ್ಲ ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೇಳಬಹುದು. ಲಿಂಕ್ ಬಯೋಲಿದೆ.